ಸರ್ ಎಷ್ಟು ಟೋಟಲ್ ಕಾರ್ಡ್ ಎಷ್ಟು ರದ್ದಾಗಿದ್ದಾವೆ, ಯಾವ ಮಾನದಂಡದ ಮೇಲೆ ನೀವು ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದ್ದೀರಿ? ಈಗ ಈ ಮಾನದಂಡದ ಪ್ರಕಾರ ಅಂತಂದರೆ ಈಗಾಗಲೇ ಹೇಳಿ ಆಯಿತು. 2487 ದಾಖಲೆಗಳನ್ನು ಪರಿಶೀಲನೆ ಮಾಡ್ತೀವಿ. ಏಕಾಏಕಿ ಅವರಿಗೆ ಕ್ರಮ ಅಂತೂ ಕೈಗೊಳ್ಳೋದಿಲ್ಲ. ಈ ಬಂದಿರತಕ್ಕಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಮುಂದೆ ಮೇಲಧಿಕಾರಿಗಳ ಗಮನಕ್ಕೆ ತಂದು ಅವ್ರ ನಿರ್ದೇಶನದಂತೆ ಮುಂದುವರಿತೀವಿ. ಈಗ 2487 ಅಂತ ನಾನು ಹೇಳ್ತಾ ಇದ್ದೀನಿ. ಈ ಪೈಕಿ ಏನಂತಂದರೆ ದಾಖಲೆಗಳನ್ನು ಪರಿಶೀಲನೆ ನಂತರ ಒಂದು ಕ್ಲಿಯರಿಟಿ ಬರುತ್ತೆ. ಅದು ದಾಖಲೆಗಳನ್ನು ಕಲೆಕ್ಟು ಮಾಡ್ತಾ ಇದ್ದೀವಿ ಮತ್ತು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಈಗ GST ಹೊಂದಿದಂಥವ್ರಿಗೆ ಮತ್ತು 1,20,000 ಹೆಚ್ಚಿಗೆ ಮತ್ತು 7 ಎಕರೆ 20 ಗುಂಟೆಗಿಂತ ಹೆಚ್ಚಿಗೆ ಜಮೀನು ಹೊಂದಿದ ಕೃಷಿ ಜಮೀನು, ಅದು ಸರ್ಕಾರದ ಆದೇಶ ಯಾವಾಗಲೂ ಇದೆ. ಆದರೂ ಸಹಿತ ಅವರು ಮರೆಮಾಚಿ ಈಗ ಆದಾಯನ ಕಡಿಮೆ ತೊಗೊಂಡಿರ್ತಾರೆ. ಈಗ ಆ ಪ್ರಕಾರ ಅವನ್ನ ದಾಖಲೆ ಅವ್ರನ್ನೆಲ್ಲನೂ ಸಂಗ್ರಹ ಮಾಡ್ತಾ ಇದ್ದೀವಿ. ಪ್ರತಿ ನ್ಯಾಯಬೆಲೆ ಅಂಗಡಿಗೂ ಮತ್ತು ನೋಟಿಸ್ ಬೋರ್ಡಿಗೆ ಬಂದಿರತಕ್ಕಂಥ ನ್ಯಾಯಬೆಲೆ ಅಂಗಡಿ ವೈಸು ಬೇರ್ಪಡಿಸಿ ಅವ್ರು ಲಿಸ್ಟ್ ಹಚ್ಚಿದ್ದೀವಿ. ಆ ಪ್ರಕಾರ ಎಲ್ಲ ಜನಸಾಮಾನ್ಯರು ಕೊಡ್ತಾ ಇದ್ದಾರೆ. ಈಗ ಪಡಿತರ ಫಲಾನುಭವಿಗಳು ಎಲ್ಲ ದಾಖಲೆಗಳನ್ನು ನೀಡ್ತಾ ಇದ್ದಾರೆ. ಇನ್ನು 1 ಅಥವಾ 2 ದಿವಸದಲ್ಲಿ ಅವ್ರು ದಾಖಲೆಗಳು ಕೊಟ್ಟ ನಂತರ ಅವನು ಪರಿಶೀಲನೆ ಸ್ಟಾರ್ಟ್ ಮಾಡಿದ್ದೀವಿ. ಅಂತಿಮವಾಗಿ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಅವ್ರ ನಿರ್ದೇಶನದಂತೆ ಮುಂದುವರಿಸ್ತೀವಿ. ವಿಜಯಕುಮಾರ್ ಗುಡಿಗೇರಿ ಅಂತ, ಆಹಾರ ನಿರೀಕ್ಷಕರು, ಹಾವೇರಿ. ಅಮ್ಮರ ಯಾಕೆ ರೇಷನ್ ಕಾರ್ಡ್ ಯಾಕೆ ರದ್ದಾಯ್ತು ನಿಮ್ಮದು? ಇನ್ಕಮ್ ಏನೋ ಜಾಸ್ತಿ ಐತಿ ಅಂತಂದ್ರೆ ಪ್ರೂಫ್ ತೆಗಿಲಿಲ್ದೇ ರದ್ದು ಮಾಡಿದ್ದಾರೆ. ಅದರಿಂದ ರದ್ದಾಗಿದೆ. ಅವರು ಎನ್ಕ್ವೈರಿ ಮಾಡಿ ಚೆನ್ನಾಗಿ ತೆಗೆದಿಲ್ಲ. ಎನ್ಕ್ವೈರಿ ಮಾಡಿ ತೆಗೆದ್ರೆ ಅದು ರದ್ದು ಹಾಕಿದ್ದಿಲ್ಲ. ಅವರು ಎನ್ಕ್ವೈರಿ ಮಾಡಿರ್ಲಿಲ್ದೇ ಸುಮ್ಮನೆ ಅನಿವಾರ್ಯತೆಯಿಂದ ತೆಗೆದುಬಿಟ್ಟಿದ್ದಾರೆ. ಈಗ ನಿಮ್ಮೇನು ಪ್ರಾಪರ್ಟಿ ಐತಂದ್ರೆ? ಏನಿಲ್ಲ, ಎಲ್ಲೇನೂ ಇಲ್ಲ. ಎಲ್ಲಿ ಹುಡುಕಿದ್ರೂ ಸಿಕ್ಕಲ್ಲ. ಇವಾಗೆಲ್ಲ ಹೆಂಗಿದೆ ಅಂದರೆ ಸಿಸ್ಟಮ್ ಹೊಡೆದ್ರೆ ಎಲ್ಲ ಆಸ್ತಿ ಐತಿ ಅಂತ ಸಿಕ್ಕೇ ಬಿಡುತ್ತೆ. ಸಿಸ್ಟಮ್ ಒಳಗಡೆ ಆನ್ಲೈನ್ ಒಳಗೆ ನಿಮ್ಗೆ ಎಲ್ಲ ಆರ್ದ ಆಸ್ತಿ ಐತಿ ಅಂತ ಅಂಥದ್ದು ಆಸ್ತಿ ಇದ್ದವ್ರು ಬಿಡ್ತಾರೆ, ಆಸ್ತಿ ಇಲ್ದವ್ರು ತಗೊಂಡು ಕುಂದಿರ್ತಾರೆ. ನಮ್ದು ಎಲ್ಲಿ ಒಂದು ಗೇಣು ಜಾಗ ಇಲ್ಲ. ನಾವು ದುಡ್ಕೋಬೇಕು, ತಿನ್ನಬೇಕು. ಏನು ಆಗ್ರಹ ಮಾಡ್ತೀರಿ ಸರ್ಕಾರಕ್ಕೆ? ಎನ್ಕ್ವೈರಿ ಮಾಡಿರಿ ಈ ಕೆಲಸನ. ಸುಮ್ಮನೆ ಈ ಕೆಲಸ ಮಾಡಬೇಡ್ರಿ. ಜವಾಬ್ದಾರಿ ಥರದಿಂದ ಯಾರು ಅಂತ ಅಲ್ಲ ಅಂಥವ್ರನ್ನ ತೆಗಿಬೇಕು. ಅರ್ಹರಿದ್ದವ್ರು ಬಿಟ್ಟು ಕೊಡೋರು ಅಂಥವ್ರನ್ನೆಲ್ಲ ತೆಗೆದ್ರೆ ಏನು ಮಾಡಬೇಕು? ಸಮಸ್ಯೆ ಆಗೋದಿಲ್ವಾ ಬಡವ್ರಿಗೆ? ನಿಮ್ಮ ಹೆಸರು? ಅನ್ನಪೂರ್ಣ ಹೊಳ.